ಹಾಯ್, ವೆಲ್ಕಮ್ ಟು ವಿನಿತಾ ವಿಜಯ್ ಕುಮಾರ್ ಮಿನಿ ವ್ಲಾಗ್. ಇದು ಶುಕ್ರವಾರದ ಮಾರ್ನಿಂಗ್ ವ್ಲಾಗ್. ಇವತ್ತು ಆಷಾಢ ಮಾಸದ ಕೊನೆ ಶುಕ್ರವಾರ ಅಂತ ಹೇಳಿಬಿಟ್ಟು ಬೆಳಿಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ ಮನೆ ಮುಂದೆ ರಂಗೋಲಿ ಹಾಕಿ ಹೂವು ಎಲ್ಲ ದೇವರಿಗೆ ಮುಡಿಸಿ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ದೇವರಿಗೆ ದೀಪನೂ ಹಚ್ಚಿ ಪೂಜೆನೂ ಮುಗಿಸ್ಕೊಂಡೆ. ನಾನು ದೀಪ ಹಚ್ಕೊಳ್ಳೋಷ್ಟರಲ್ಲಿ ಪಾಪುನು ಅವರಪ್ಪನೂ ಇಬ್ಬರೂ ಸ್ನಾನ ಮುಗಿಸ್ಕೊಂಡ್ರು. ಇವತ್ತು ಬೆಳಿಗ್ಗೆನೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಪೂಜೆ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ದೆ ನಾನು. ಇನ್ನು ಪಾಪುಗೆ ಬೆಳಿಗ್ಗೆನೇ ರಾಗಿ ಸರಿ ಮಾಡಿ ತಿನ್ನಿಸ್ಬಿಟ್ಟು ನಾವು ದೇವಸ್ಥಾನದಿಂದ ಬಂದು ಟಿಫನ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಇನ್ನು ಪಾಪುನು ನಮ್ಮ ಮನೆಯವರು ಪೂಜೆ ಮುಗಿಸ್ಕೊಂಡು ಅಂಗಡಿಗೆ ಹೋಗಿ ಬರ್ತೀವಿ ಅಂತ ಹೋದರು. ಯೂಶ್ವಲಿ ನಾನು ದೇವಸ್ಥಾನಕ್ಕೆ ಹೋದರೆ ಪೂಜೆ ಸಾಮಾನು ತೊಗೊಂಡೋಗೋದಕ್ಕಿಂತ ಏನಾದರೂ ಅನ್ನದಾನಕ್ಕೆ ಸಹಾಯ ಮಾಡೋಣ ಅಂತ ಹೇಳಿ ಅನ್ನದಾನಕ್ಕಾಗೋ ಥರ ಏನಾದರೂ ತೊಗೊಂಡು ಹೋಗ್ತೀವಿ. ಅಂದರೆ ಅಕ್ಕಿ, ಬೆಲ್ಲ, ಮೊಸರು, ಹಾಲು ಈ ಥರ ಏನಾದರೂ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಏನಕ್ಕಂದರೆ ದೇವಸ್ಥಾನದಲ್ಲಿ ಎಲ್ಲಾದರೂ ಇವಾಗ ಮೊದಲಿನ ಥರ ಎಲ್ಲ ಪೂಜೆ ಮಾಡಲ್ಲ. ಸುಮ್ಮನೆ ದೇವರಿಗೆ ತೋರಿಸ್ತಾರೆ, ವಾಪಸ್ ನಮ್ಗೆ ಹಂಗೆ ಕೊಡ್ತಾರೆ ಪೂಜೆ ಸಾಮಾನ. ಅದರ ಬದಲು ಏನಾದರೂ ಪೂಜೆಗೆ ಯೂಸ್ ಆಗೋವಂಥದ್ದು ಅನ್ನದಾನಕ್ಕೆ ಅಥವಾ ದೀಪಕ್ಕೆ ಎಣ್ಣೆ ಆ ಥರದ್ದು ಏನಾದರೂ ಕೊಟ್ಟರೆ ನಾವು ದಾನ ಮಾಡೋ ಥರ ಸೇರಿಕೊಳ್ಳುತ್ತೆ ಅಂತ ನಮ್ಮ ಕಾನ್ಸೆಪ್ಟು. ಇನ್ನು ನಮ್ಮ ಮನೆಯವರು ಪಾಪು ಇಬ್ಬರು ಅಂಗಡಿಗೆ ಹೋಗಿ ಬಂದರು. ಮನೆಗೆ ಬಂದ ತಕ್ಷಣ ನಾವು ದೇವಸ್ಥಾನಕ್ಕೆ ಹೊರಟ್ವಿ ಎಲ್ಲ ಸಾಮಾನು ತಗೊಂಡು. ಇನ್ನು ದೇವಸ್ಥಾನದಲ್ಲಂತೂ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು. ಪ್ರಸಾದ ಎಲ್ಲನೂ ಕೊಡ್ತಾಯಿದ್ರು, ಪೂಜೆ ಎಲ್ಲ ಜೋರಾಗೆ ಮಾಡ್ತಾಯಿದ್ರು. ಇನ್ನು ನಾವು ದೇವಸ್ಥಾನದಲ್ಲಿ ಎಲ್ಲ ಸಾಮಾನು ಕೊಟ್ಬಿಟ್ಟು ನಾವೂ ದೇವ್ರಿಗೆ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿ ಪ್ರಸಾದನೂ ಕೊಡ್ತಾಯಿದ್ರು. ಪ್ರಸಾದನೂ ತಿಂದ್ಕೊಂಡು ಮನೆಗೆ ಹೊರಟ್ವಿ. ನಾವು ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ನಾವು ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ತಿಂದಿದ್ವಿ ಅಲ್ವಾ, ಅದರಿಂದ ಊಟ ಮಾಡಬೇಕು ಅಂತ ಏನೂ ಅನಿಸಿಲ್ಲ. ಇನ್ನು ಸಂಜೆ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ತರಕಾರಿ ತರೋದಿತ್ತು. ಸಂಜೆ ಹೋಗಿ ನಾನು ಮಾರ್ಕೆಟಿಗೆ ತರಕಾರಿನೂ ತೊಗೊಂಡು ಬಂದೆ. ತರಕಾರಿ ತೊಗೊಂಡು ಬಂದ್ಬಿಟ್ಟು ಸಂಜೆ ಮಳೆ ಬೇರೆ ಬರ್ತಾಯಿತ್ತು, ಏನಾದರೂ ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ಅದಕ್ಕೆ ಏನಾದರೂ ಹೆಲ್ದಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಿ ನಾನು ಬೋಂಡ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಪಾಪುಗೂ ತಿನ್ನಿಸ್ಬೋದು ಅಂತ ಹೇಳಿ ವೆಜಿಟೇಬಲ್ ಎಲ್ಲ ಹಾಕಿ ಮಾಡಿದ್ದೆ. ಬೋಂಡ ಹೆಂಗೆ ಮಾಡೋದು ಅಂತ ಹೇಳಿದ್ರೆ, ತುರಿದಿರೋ ಕ್ಯಾರೆಟು, ತುರಿದಿರೋ ಗೆಡ್ಡೆಕೋಸು, ಒಂದು ಕಂಪ್ಲೀಟಾಗಿ ಮೀಡಿಯಮ್ ಸೈಜ್ದು ಒಂದು ಆಲೂಗೆಡ್ಡೆ, ಒಂದು 2 ಗೆಡ್ಡೆ ಈರುಳ್ಳಿ ಸ್ಲೈಸಾಗೆ ಹಚ್ಕೊಂಡಿರಬೇಕು, ಸ್ವಲ್ಪ ತುರಿದಿರೋ ಶುಂಠಿ, ಒಂದು 2-3 ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾಪ್ಸಿಕಮ್, ಮೊದಲೇ ಬೇಯಿಸಿಟ್ಕೊಂಡ ಹಸಿ ಬಟಾಣಿ ಅದೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅಡಿಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅಚ್ಕಾರದ ಪುಡಿ. ನೆಕ್ಸ್ಟು ಒಂದು 4 ಸ್ಪೂನು ಕಡಲೆ ಹಿಟ್ಟು, ಒಂದು ಅರ್ಧ ಚಮಚ ಕಾರ್ನ್ಫ್ಲೋರ್ ಮತ್ತು ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟು. ಇದೆಲ್ಲನೂ ಹಾಕಿ ಬೋಂಡಕ್ಕೆ ಹದ ಬರೋ ಥರ ಕಲಿಸ್ಕೋಬೇಕು. ಯಾವುದೇ ಥರ ನೀರಿನ ಅವಶ್ಯಕತೆ ಇರಲ್ಲ. ತರಕಾರಿಲೇ ಮತ್ತು ಈರುಳ್ಳಿಲೇ ನೀರು ಬಿಟ್ಕೊಂಡಿರತ್ತೆ, ಅದನ್ನೇ ಮಿಕ್ಸ್ ಮಾಡಿ ಕಲಿಸ್ಕೊಂಡ್ರೆ ಆಯಿತು. ನೆಕ್ಸ್ಟು ಒಂದು ಕಡಾಯಲ್ಲಿ ಎಣ್ಣೆ ಕಾಯಕ್ಕೆ ಬಿಟ್ಟು ಅದು ಕಾದಾದಮೇಲೆ ಒಂದೊಂದೇ ಬೋಂಡನ ಹಾಕ್ಕೋಬೇಕು. ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡಿ ಆಮೇಲೆ ತೆಗೆದ್ರೆ ಬೋಂಡ ರೆಡಿ ಆಗುತ್ತೆ. ಈ ಥರ ವೆಜಿಟೇಬಲ್ ಎಲ್ಲ ಯೂಸ್ ಮಾಡಿಕೊಂಡು ಮಾಡಿದಾಗ ಪಾಪುಗೂ ನಾನು ಕೊಡ್ತೀನಿ, 1 ಅಥವಾ 2 ತಿನ್ನಿಸ್ತೀನಿ. ಅದು ಹೆಲ್ದಿನೂ ಆಗುತ್ತೆ. ತುಂಬ ಡೀಪ್ ಫ್ರೈ ಮಾಡಿಲ್ಲ ಅಂತಂದರೂ ತವಾ ಮೇಲಾದರೂ ಇಟ್ಟು ಬೇಯಿಸಿ ಕೊಡ್ತೀನಿ ಅವನಿಗೆ ರೋಸ್ಟ್ ಮಾಡಿ. ನೆಕ್ಸ್ಟು ಇನ್ನು ರಾತ್ರಿ ಊಟಕ್ಕೆ ಏನಾದರೂ ಸಿಂಪಲ್ಲಾಗಿ ಒನ್ ಟೈಮ್ಗೆ ಆಗಂಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ. ಸೊ ಈ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಲ್ಲಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಈರುಳ್ಳಿ, ಸಣ್ಣದಾಗಿ ಹಚ್ಕೊಂಡಿರುವಂಥ ಕ್ಯಾರೆಟು,
ಗೆಡ್ಡೆಕೋಸು, ಬೀನ್ಸ್ ಇದನ್ನು ಮೂರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಸಣ್ಣದಾಗಿ ಹಚ್ಕೊಂಡಿರುವಂಥ ಕ್ಯಾಪ್ಸಿಕಮ್, ಮೊದಲೇ ಬೇಯಿಸಿಟ್ಕೊಂಡಿರುವಂಥ ಹಸಿ ಬಟಾಣಿ, ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡ್ರೆ ಫ್ರೈಡ್ ರೈಸ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಒಂದು ಟೊಮ್ಯಾಟೊನೋ ಸಣ್ಣದಾಗಿ ಹೆಚ್ಕೊಂಡು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು, ಒಂದು ಅರ್ಧ ಸ್ಪೂನ್ ಜೀರಾ ಪೌಡರ್, 1 ಸ್ಪೂನ್ ಗರಂ ಮಸಾಲ ಹಾಕಿ ಫ್ರೈ ಮಾಡಿ ರೈಸ್ನ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಯಾವುದೇ ಸಾಸ್ ಇಲ್ಲದೇ ಟೇಸ್ಟಿಯಾಗಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ಬೋದು. ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.